10% ನೀವು ಕಲ್ತಿದ್ರಿ, ನಾವು ಭಾಳ ಶಾಣೆ ಆಗಿವಿ, ನಾವು ಆರಾಮಿದ್ದೀವಿ ಅಂತಲ್ಲ. ಆದರೆ ನೀವು ನಿಂತಿದ್ದು ಯಾರ ಮೇಲಪ್ಪ ಅಂದರೆ ಈ ನಮ್ಮ ಒಕ್ಕಲಿಗರ ಮೇಲೆ, ರೈತರ ಮೇಲೆ. ರೈತ ದುಡ್ಡಿಲ್ಲಪ್ಪ, ಮಾಡಿ ಬೆಳಿಲಿಕ್ಕೆ ನಾವೆಲ್ಲರೂ ಉಪವಾಸನ ರೀ. ಮತ್ತು ನಾವು ಮಾರ್ಕೆಟಲ್ಲಂದ್ರೆ ಯಾಕೆ ಬೆಳಿತಾರೆ, ತರಗಂಟೆ ಬೇಕಾದ್ರೆ ಬೆಳ್ಕೊಂಡು ಆರಾಮ ಮನ್ಯಾಗ ಮಲ್ಕೊಂಡ್ಬಿಟ್ರೆ ಏನು ಮಾಡೋರು, ನಾವು ಏನು ಮಾಡೋರು? ಅದು ಬುದ್ಧಿ ಬಂದಿಲ್ಲ ಅವ್ನು, ಪಾಪ ಗೊತ್ತಾಗಿಲ್ಲ, ಅದಕ್ಕಾಗಿ ಬಿಟ್ಟಿದ್ದಾನೆ ಅಷ್ಟ. ಇರಲಿ, ಏನೂ ಇರಲಿ. ಈ ಸಂದರ್ಭದಲ್ಲಿ ಈ ಬಾಡೋರಿಗಿಂತ ಮುಖ್ಯವಾಗಿ ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದಕ್ಕೆ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನಾ ಮೈ ಜೋಶಿ ಅವರ? ಮತ್ತು ಪುಸ್ತಕಗಳನ್ನು ಕೊಂಡು ಓದುವಂಥ ಸಂಸ್ಕೃತಿ ಹೆಂಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇಟ್ಕೋರಿ, ಮತ್ತೊಮ್ಮೆ ಚರ್ಚೆ ಇಟ್ಕೋರಿ. ಒಳ್ಳೊಳ್ಳೆ ವಿದ್ವಾಂಸನ ಕರೆಸ್ರಿ, ಮಾತಾಡಿಸ್ರಿ. ಜನಕ್ಕೆ ಹೋಗಿ ಬಿಡು, ವಿದ್ವಾಂಸರು ಏನು ರೀ, ಜನರನ್ನು ಅರ್ಥ ಮಾಡ್ಕೊಂಡಂಥವ್ರು ಅವ್ರು ಯಾರಿದಾರ ಅವ್ರ ಕಡೆ ಮಾತಾಡಿಸಿ ಗೆಟ್ ಟುಗೆದರ್ ಮಾಡ್ರಿ. ಎಲ್ಲೋ ಹೋಗಿ ಜಾತ್ರೆ ಮಾಡಿ ಉಂಡು ತಿಂದು ಯಾರೋ ಮಾತಾಡ್ತಿರ್ತಾರಲ್ಲ, ನಡೀತಿರ್ತದೆ, ಇಲ್ಲಿ ಬಂದು ಊಟ ಮಾಡ್ತಿರ್ತಾರೆ. ಇದು ಬೇಡಾಗಿದೆ. ಯಾಕಂದ್ರೆ ಶಿಸ್ತುಬದ್ಧ ಒಂದು ಸಾಹಿತ್ಯಿಕ ಚರ್ಚೆಗಳಾಗಲಿ ಹೊರಗೆ ನಮ್ಮಲ್ಲಿ ಧಾರವಾಡದಲ್ಲಿ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ ನೀವು. ಅಂಥ ಒಂದು ಸಮ್ಮೇಳನಗಳು ಅಥವಾ ಜೈಪುರದಲ್ಲಿ ಮಾಡ್ತಾಯಿದ್ದಾರೆ. ಆದರೂ ಸಹಿತ ಅದು ಸಹಿತ ಎಲ್ಲ ಜನರಿಗೆ ಮುಟ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಅದ. ಯಾಕಂದ್ರೆ ಕೆಲವು ವಿದ್ವತ್ತಿಂತ ಹೋಗ್ತಾರೆ, ಕೂಡ್ತಾರೆ, ಇನ್ನೂ ಮಾತಾಡ್ತಾರೆ ಸಂಸ್ಕೃತದೊಳಗೆ. ಅಂದ್ರೆ ತಿಳಿಲಾರದ ಭಾಷೆಯಲ್ಲಿ, ಇಂಗ್ಲೀಷಲ್ಲೋ ಮತ್ತು ಯಾವ ಭಾಷೆಯಲ್ಲ ಭಾಳ ಜಾಣರಪ್ಪ ನಾವು ಅಂತೇಳಿ ತಿರುಗಿ ಕೂಡುವಂಥ ಜನರು ನೋಡಿದ್ವಿ ನಾವು. ಅವರಿಂದ ಈ ಸಮಾಜಕ್ಕೆ ಎಷ್ಟು ಲಾಭ ಆಗಿತ್ತು ಗೊತ್ತಿಲ್ಲ ನನಗೆ. ಅವ್ರಿಗೆ ಮಾತ್ರ ಲಾಭ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಲ್ಲರೂ ಕೊಂಡು ಓದುವಂಥ ಒಂದು ವ್ಯವಸ್ಥೆ ತರೋದಕ್ಕಾಗಿ ನೀವು ಏನು ಮಾಡೋಕತ್ತೀವಿ, ಆ ದಿಶೆಯಲ್ಲೇ ಈ ಒಂದು ನಮ್ಮ ಸಾಹಿತ್ಯ ಜಾತ್ರೆಯಲ್ಲಿ ಆಗಬೇಕಾಗಿದೆ, ಮಂಡ್ಯದ ಜಾತ್ರೆಯಲ್ಲೇ. ಅದು ಬಿಟ್ಟು ಬಾಡೂಟ ಆಗಲಿ ಮತ್ತು ಊಟದ ಲಕ್ಷಣ ಅಲ್ಲ. ಆಯ್ತು, ನಮ್ಗೆ ಅನ್ನ ಸಾರ ಬಂದರು ಹಾಕಿದ್ರು ಸಾಕು ನಡೀತದೆ. ಜೊತೆ ಒಂದಿಷ್ಟು ಏನು ಕೊಡ್ತಾರೆ ಕೊಡಲಿ, ಒಂದು ತುಂಡು ಮಾಂಸಾಹಾರಿ ಕೊಡ್ರಿ, ಇನ್ನೊಂದು ತುಂಡು ಉಪ್ಪಿನಕಾಯಿ ಮತ್ತೊಬ್ಬರು ಕೊಡ್ರಿ, ಸಸ್ಯಾಹಾರ ಮಾಂಸಾಹಾರ ಎರಡು ನಡೆಯೋಗಿ ಮಾಡಿರಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಬಾಡೂಟ ಚರ್ಚೆಗಿಂತಲೂ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ನಮ್ಮ ಸಾಹಿತ್ಯವನ್ನು ಕೊಂಡು ಓದುವಂಥ ಒಂದು ಬಳಗವನ್ನು ತಯಾರು ಮಾಡಬೇಕಾಗಿದೆ. ಅದಕ್ಕೆ ಬೇಸರ ಶಿಕ್ಷಣ ಮತ್ತು ಉದ್ಯೋಗ ಇಲ್ಲಿ ಸೃಷ್ಟಿಯಾಗೋದು, ಕಂಪ್ಯೂಟರಿಂದ ಉದ್ಯೋಗ ಸೃಷ್ಟಿಯಾಗೋದಿಲ್ಲ, ಮತ್ತೊಂದು ಉದ್ಯೋಗ ಆಗೋದಿಲ್ಲ. ಕಾರ್ಖಾನೆಗಳಂತ ನಿಂತು ಹೋಗ್ಯದ ನಮ್ಮಲ್ಲೇ, ಬೃಹತ್ ಕೈಗಾರಿಕೆಗಳು. ಅದಕ್ಕೇನದ ಅಗ್ರಿಕಲ್ಚರ್ ಒಂದು ಸಂಬಂಧಿಸಿದ ಉದ್ಯೋಗ ಬೆಳೆಸ್ರಿ. ಅಲ್ಲೇ ಅದರಿಂದ ಮತ್ತು ಶಿಕ್ಷಣ ಪ್ರತಿಯೊಂದು ಹಳ್ಳಿಗೆ ಸಿಗುವಂಗೆ, ಅಂದರೆ ಅಪ್ ಟು SSLC ತನಕ ಒಂದು 3-4 ಹಳ್ಳಿಗೆ ಸಿಗುವಂಥ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿ ಓದುಗರ ಸಂಖ್ಯೆನೂ ಹೆಚ್ಚಾಗ್ತದೆ. ಓದುಗರ ಸಂಖ್ಯೆ ಹೆಚ್ಚಾದಂಗೆ ಸಾಹಿತ್ಯ ರಚನಾಕಾರರು ಆಗ್ತಾರೆ, ಜೊತೆಗೆ ಓದುಗರು ಆಗ್ತಾರೆ. ಯಾಕಂದ್ರೆ ಬರೆದನ್ನು ಓದಾಗಬೇಕಲ್ರಿ. ನಾ ಬರೆದು ನೀವು ಓದಿಲ್ಲಪ್ಪ ಅಂದ್ರೆ ಅದು ಬರೆದು ವ್ಯರ್ಥ ಆಯ್ತು, ಒಂದಾಯ್ತು. ಮತ್ತು ನನಗೆ ಮುಂದಿನ ಬರೀಲಿಕ್ಕೆ ಒಂದು ದುಡ್ಡು ಬೇಕಲ್ಲ, ಮತ್ತು ಅದು ಹುಟ್ಟುವುದೇ ನೀವು ಕೊಂಡು ಹೋಗಿದ್ರೆ ಅಂಥ ಒಂದು ವಿಚಾರ ನೀವು ನಮ್ಮಲ್ಲಿ ಇರಲಿ. ಈ ದಿಶೆಯಲ್ಲಿ ಮಹೇಶ್ ಜೋಶಿ ಅವರು ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, ಬಾಡೂರಿಗಿಂತಲೂ ಮುಖ್ಯವಾಗಿ ಕೊಂಡು ಓದುವ ಸಂಸ್ಕೃತಿ ಬೆಳೆಸುವಂಥ ಒಂದು ಸಾಹಿತ್ಯ ರಚನೆ ಆಗಲಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ, ಆ ದಿಶೆಯಲ್ಲಿ ದಾರಿ ಆಗಲಿ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ತಿಳಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗೊಂಡು ವಂದನೆಗಳು.